ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಇದು ಕೇವಲ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ನಡೆದಂತಹ ಹತ್ಯೆ ಮಾತ್ರವಲ್ಲ, ಮತ್ತು ಇದರ ಹಿಂದೆ PFI ಸಂಘಟನೆ ಕೈವಾಡ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ. ಈ ವಿಚಾರದ ಕುರಿತಂತೆ ಮಾತನಾಡೋಕೆ ಇದೀಗ ನಮ್ಮ ಜೊತೆ VHP ಮುಖಂಡರಾಗಿರ್ತಕ್ಕಂಥ ಶರಣ್ ಪಂಪೆಲ್ ಅವರಿದ್ದಾರೆ. ಅವ್ರು ಮಾತಾಡ್ತಾನೆ. ಸರ್, ಈಗಾಗಲೇ ಸುಹಾಸ್ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತಮಗೆ ಈ ಪ್ರಕರಣ ಸಂಬಂಧಪಟ್ಟಂತೆ ಏನೇನು ಸಂಶಯಗಳು ಇದೆ ಅಂತೇಳಿ? ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ 8 ಜನರನ್ನು ಬಂಧನ ಮಾಡಿದ್ದಾರೆ. ಆ 8 ಜನರಲ್ಲಿ ಒಬ್ಬ ಫಾಜಿಲ್ನ ತಮ್ಮ ಆದಿಲ್. ಪೊಲೀಸರು ಹೇಳ್ತಾ ಇದ್ದಾರೆ ಇದು ಫಾಜಿಲ್ಗೆ ಪ್ರತೀಕಾರವಾದಂತಹ ಹತ್ಯೆ ಅಂತೇಳಿ. ಈ ಫಾಜಿಲ್ನ ಪ್ರತೀಕಾರದ ಹತ್ಯೆಯ ಇದರ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನೇರವಾದಂಥ ಕೈವಾಡ ಇದೆ ಎಂಬುದಕ್ಕೆ ನಮ್ಮ ಹತ್ರ ಸಾಕಷ್ಟು ಬಲವಾದಂತಹ ಸಂಗತಿಗಳಿದೆ. ಒಂದನೇದಾಗಿ ಮೂಡಬಿದ್ರೆಯ ಪ್ರಶಾಂತ್ ಪೂಜಾರಿ ಹತ್ಯೆ, ದೀಪಕ್ ರಾವ್ ಹತ್ಯೆ ಸುರತ್ಕಲ್ನ, ಬೆಂಗಳೂರಿನಲ್ಲಿ ನಡೆದಂಥ ರುದ್ರೇಶ್ ಹತ್ಯೆ, ಆಮೇಲೆ ಎರಡನೇದು ಪ್ರವೀಣ್ ನೆಟ್ಟಾರ್ ಹತ್ಯೆ. ಅಂದರೆ ಯಾವ ರೀತಿ ಹತ್ಯೆ ಮಾಡಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಆ ಹತ್ಯೆಯ ಎಲ್ಲ ಸಾಮ್ಯತೆಗಳು ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆಯಲ್ಲಿ ಇವೆ. ಅಂದರೆ ಒಂದು ರೀತಿಯಲ್ಲಿ ಒಂದು ರೀತಿಯ ಟ್ರೈನಿಂಗ್ ಮಾಡಿಕೊಂಡು ಯಾವ ರೀತಿ ಕೊಲ್ಲಬೇಕು ಎಂಬುದನ್ನು ಸ್ಪಷ್ಟವಾಗಿ ಈ ವಿಡಿಯೋವನ್ನು ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಪ್ರವೀಣ್ ನೆಟ್ಟಾರನ್ನು ಹತ್ಯೆ ಮಾಡುವುದರಲ್ಲಿ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೈವಾಡ ಇದೆ ಎಂಬುದು ಇವತ್ತು NIA ಮುಖಾಂತರ ಗೊತ್ತಿದೆ. NIA ಅವರು ತನಿಖೆ ಮಾಡ್ತಾರೆ. ಹಾಗಾಗಿ ಅದೇ ರೀತಿಯನ್ನು ಅದೇ ಟ್ರೈನಿಂಗ್ನ ಪಡೆದುಕೊಂಡು ಆ ಆರೋಪಿಗಳು ಮಾಡಿದ್ದಾರೆ. ಇದು ಒಂದನೇದು. ಎರಡನೇದು, ಈ ಹತ್ಯೆಯಲ್ಲಿ ಕೇವಲ ಆದಿಲ್ ಮತ್ತು ಇನ್ನೂ ಯಾರು 7 ಜನ ಮಾತ್ರ ಅಲ್ಲ, ಇನ್ನಷ್ಟು ಜನ ಇದ್ದಾರೆ. ಇವತ್ತು ಸುಖಾನಂದ್ ಶೆಟ್ಟಿ ಅವರು ಹತ್ಯೆ ಮಾಡಿದಂತಹ ವಾಮಂಜೂರ್ನ ನೌಷದ್, ಅವನು ಇದರಲ್ಲಿ ಪಾತ್ರ ಇದೆ. ಇನ್ನು ಎರಡನೇದು ಯಾರು ಸಫಾನ್ ಇದ್ದಾನೆ, ಅವನು ಬಜ್ಪೆಯ ಕಿನ್ನಿ ಪದವಲ್ಲಿ ಎಲ್ಲಿ ಇದ್ದ ಅಂತ ಕೇಳಿದರೆ ಒಬ್ಬ PFIಯ ಸದಸ್ಯ ಇಸ್ಮಾಯಿಲ್ ಇಂಜಿನಿಯರ್ ಎಂಬಂತ ಇದ್ದ, ಅವನು ಇವನಿಗೆ ಆಶ್ರಯ ಕೊಟ್ಟಿದ್ದಾನೆ. ಇನ್ನು ಮೂರನೇದು, ಯಾವ ಸ್ಥಳದಲ್ಲಿ ಸುಹಾಸ್ ಕೊಲೆಯಾಗಿದೆ ಅಲ್ಲಿ ಎಲ್ಲ ಪ್ರಶಾಂತ್ ಪೂಜಾರಿಯ ಆರೋಪಿಗಳು ಯಾರಿದ್ರು ಅವರು ಅಲ್ಲಿಯ ಸ್ಥಳದಲ್ಲಿ ಇದ್ದರು. ಇದು ನಮಗೆ ಬಲವಾದಂಥ ಸಂಶಯ ವ್ಯಕ್ತ ಆಗ್ತದೆ. ಇನ್ನು ನಾಲ್ಕನೇದು, ಏನು ಇವತ್ತು 5 ಲಕ್ಷ ರೂಪಾಯಿ ಇದಕ್ಕೆ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ 5 ಲಕ್ಷ ಅಲ್ಲ, ಇವತ್ತು ನಿಮ್ಮದೇ ಮಾಧ್ಯಮದಲ್ಲಿ ಬಂದಿದೆ, ಒಟ್ಟು ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಇದಕ್ಕೆ ಸಂಗ್ರಹ ಮಾಡಿದ್ದಾರೆ ಅಂತ. ಇನ್ನು ಕೊನೆಯದಾಗಿ 2022ರಲ್ಲಿ ಯಾವ ಈ ಸಫಾನಿಗೆ ಪ್ರಶಾಂತ್ ಎಂಬಂಥ ಯುವಕ ಹೊಡೆದಿದ್ದ, ಅವನು ಐಲ್ಯಾಂಡ್ ಹಾಸ್ಪಿಟಲ್ಗೆ ದಾಖಲಾಗಿದ್ದಂಥ ಸಂದರ್ಭದಲ್ಲಿ ಅವನ ಕೈಗೆ ತಾಗಿತ್ತು ಎಂಬ ಕಾರಣಕ್ಕೋಸ್ಕರ ಇಡೀ PFIಯ ತಂಡ ಅವನನ್ನು ಆಸ್ಪತ್ರೆಗೆ ನೋಡಲಿಕ್ಕೆ ಬಂದಿದೆ. ಯಾರನ್ನು? ಸಫಾನನ್ನು. ಅಂದರೆ ಸಫಾನ್ ಇರ್ಬೋದು ಮತ್ತು ಈ ತಂಡ ಇರ್ಬೋದು, ಇದರ ಎಲ್ಲರಿಗೆ PFIಯ ಸದಸ್ಯರ ಸಂಪರ್ಕ ಇದೆ. ಆ ಕಾರಣಕ್ಕೋಸ್ಕರ ಇದರ ಹಿಂದೆ ಕೇವಲ ಫಾಜಿಲ್ನ ಕುಟುಂಬ ಮಾತ್ರ ಅಲ್ಲ, ಇದರ ಹಿಂದೆ ಇದರ ನೇತೃತ್ವವನ್ನು ವಹಿಸಿದ್ದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಿತ ಇಸ್ಲಾಮಿಕ್ ಉಗ್ರಗಾಮಿ ಸಂಘಟನೆ. ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಸರ್ಕಾರಕ್ಕೆ ಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇದನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆಯನ್ನು ಮಾಡಿದರೆ ಇದರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದು ಕೇವಲ 8-10 ಜನರ ತಂಡ ಅಲ್ಲ, ಇದರ ಹಿಂದೆ ಹತ್ತಿರ 25-30 ಜನರ ತಂಡ ಇದೆ. ಯಾಕೆಂದರೆ ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಸ್ಪಾಟಲ್ಲಿ ಕೊಲೆ ಆಗಿದೆ ಅವರು ಆರಾಮದಲ್ಲಿ ಇದ್ದರು. ನಾವು ವಿಡಿಯೋದಲ್ಲಿ ನೋಡಿದ್ದೀವಿ. ಸಾಕಷ್ಟು ಜನ ಅದನ್ನು ನೋಡ್ತಾ ಇದ್ದರು. ಯಾರಿಗೂ ಹೆದರಿಕೆ ಇರಲಿಲ್ಲ, ಅಂಜಿಕೆ ಇರಲಿಲ್ಲ. ಅವರು ವಾಹನದಲ್ಲಿ ಹೋಗಬೇಕಾದ್ರೆ ಭಾಳ ಆರಾಮದಲ್ಲಿ ವಾಹನವನ್ನು ಚಲಾಯಿಸಿ ಹೋಗಿದ್ದಾರೆ. ಅವರ ಹತ್ರ 2 ಮುಸಲ್ಮಾನ್ ಯುವತಿಯರು ಬಂದು ಮಾತಾಡಿದ್ದಾರೆ, ಬುರ್ಕಾದಾರಿಗಳು. ಅಂದರೆ ಆ ಊರಿನವರಿಗೆ ಇದು ಗೊತ್ತಿತ್ತಾ, ಈ ಘಟನೆ ಇವತ್ತು ಆಗುತ್ತೆ ಎಂಬುದು ಇವತ್ತು ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ವಾಹನಗಳು 1-2 ವಾಹನಗಳಲ್ಲ, 3-4 ವಾಹನಗಳು ಇದರ ಹಿಂದೆ ಇತ್ತು. ಮತ್ತು ಯಾರು ಇದರ ಸಂದೇಶವನ್ನು ಕೊಡ್ತಾ ಇದ್ರು ಅದು ಇವತ್ತು ನಮಗೆ ತನಿಖೆ ಆಗಬೇಕಿದೆ. ಇದೆಲ್ಲವೂ ಸತ್ಯ ಹೊರಗೆ ಬರಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ಬರಬೇಕು. ಹಾಗಾಗಿ ನಾವು ಇದನ್ನು ರಾಷ್ಟ್ರೀಯ NIA ಮುಖಾಂತರ ತನಿಖೆ ಮಾಡಬೇಕು ಎಂದು ನಾವು ಆಗ್ರಹವನ್ನು ಮಾಡ್ತೀವಿ.